ನಮಸ್ಕಾರ. ಮಕರ ರಾಶಿಯ ಸ್ನೇಹಿತರೆ, 2025ರಲ್ಲಿ ನಿಮ್ಮ ಆರ್ಥಿಕ, ವೃತ್ತಿ, ಕುಟುಂಬ, ಪ್ರೀತಿ, ಆರೋಗ್ಯ ಮತ್ತು ಜೀವನದ ಇತರ ಪ್ರಮುಖ ಕ್ಷೇತ್ರಗಳ ಬಗ್ಗೆ ಗ್ರಹಗಳ ಸಂಚಾರದಿಂದಾಗುವ ಪರಿಣಾಮಗಳನ್ನು ಇಲ್ಲಿ ವಿವರಿಸ್ತೇನೆ. ಈ ವರ್ಷ ಹೊಸ ಅವಕಾಶ ಮತ್ತು ಸವಾಲುಗಳು ಹೇಗೆ ತರಲಿದೆ ಎಂಬುದನ್ನು ನೋಡೋಣ. ಶನಿಯ ಪ್ರವೇಶ ಮೇ 29ರಿಂದ ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ನಿಮ್ಮ ಹಣಕಾಸು ಕ್ಷೇತ್ರದಲ್ಲಿ ನಿರಂತರವಾಗಿ ಯಶಸ್ಸನ್ನು ತರುತ್ತೆ. ಧನಾರ್ಜನೆಯ ಉತ್ಸಾಹವು ನಿಮ್ಮ ಹೂಡಿಕೆಗೆ ಬಲ ನೀಡುತ್ತೆ. ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಉದ್ಯೋಗ ಕ್ಷೇತ್ರದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ. ಹೂಡಿಕೆಯಲ್ಲಿ ಮುನ್ನೋಟದಿಂದ ಕೆಲಸ ಮಾಡಬೇಕು. ಯಾವುದೇ ಹೊಸ ಯೋಜನೆಗಳನ್ನು ಕೈಗೊಳ್ಳುವ ಮುನ್ನ ಸಂಪೂರ್ಣ ಪರಿಶೀಲನೆಯನ್ನು ಮಾಡಿ ಯೋಚನೆಯನ್ನು ಮಾಡಿ. ಮಂಗಳ ಗ್ರಹನು ಕನ್ಯಾ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಸೆಪ್ಟೆಂಬರ್ 13ರಿಂದ ವೃತ್ತಿ ಜೀವನದಲ್ಲಿ ಹೆಚ್ಚುವರಿ ಶಕ್ತಿಯ ಪ್ರೇರಣೆ ನೀಡುತ್ತೆ. ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಪಡೆಯಲು ಉತ್ತಮ ಸಮಯವಾಗಿದೆ. ಶನಿಯ ಪ್ರಭಾವದಿಂದ ನೀವು ಶ್ರಮವನ್ನು ಹೆಚ್ಚಿಸಬೇಕಾಗುತ್ತದೆ. ಧೈರ್ಯದಿಂದ ಕೆಲಸ ಮಾಡುವುದರಿಂದ ನೀವು ಹೊಸ ಎತ್ತರಗಳಿಗೆ ಏರಬಹುದು. ಕಾರ್ಯದಲ್ಲಿ ಸ್ಪಷ್ಟತೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಯಾವುದೇ ಹೊಸ ಅವಕಾಶಗಳು ಬಂದಾಗ ಬಳಸಿಕೊಳ್ಳಲು ತಯಾರಾಗಿರಿ. ಸೂರ್ಯನ ಸಂಚಾರ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ವಹಿಸಲು ಸಹಾಯವನ್ನು ಮಾಡುತ್ತೆ. ಬುಧನು ಆಗಸ್ಟ್ 30ರಂದು ಸಿಂಹ ರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂವಹನಕ್ಕಾಗಿ ಅವಕಾಶವನ್ನು ಒದಗಿಸುತ್ತದೆ. ಮನೆಯ ಒಳಗಿನ ವಿಚಾರಗಳನ್ನು ಶಾಂತವಾಗಿ ನಿರ್ವಹಿಸಿ. ಯಾವುದೇ ವಾದ ವಿವಾದಗಳನ್ನು ದೀರ್ಘಗೊಳಿಸದಂತೆ ನೋಡಿಕೊಳ್ಳಿ. ಶುಕ್ರ ಗ್ರಹ ಜೂನ್ 29ರಲ್ಲಿ ವೃಷಭ ರಾಶಿಗೆ ಪ್ರವೇಶವನ್ನು ಮಾಡೋದ್ರಿಂದ ಸಂಬಂಧಗಳಲ್ಲಿ ಮುದ್ದು, ಪ್ರೀತಿ ಮತ್ತು ಒಪ್ಪಂದಗಳನ್ನು ಹೆಚ್ಚಿಸುತ್ತೆ. ಕೇತು ಗ್ರಹ ಸಿಂಹ ರಾಶಿಯಲ್ಲಿ ನವೆಂಬರ್ ಕೊನೆಯವರೆಗೂ ಇರೋದ್ರಿಂದ ವೈವಾಹಿಕ ಜೀವನದಲ್ಲಿ ಹೆಚ್ಚುವರಿ ತಾಳ್ಮೆಯನ್ನು ಅನುಸರಿಸಬೇಕಾಗುತ್ತದೆ. ಇನ್ನು ಸಂಬಂಧಗಳಲ್ಲಿ ಚರ್ಚೆಗಳನ್ನು ತಲೆ ಮೇಲೆ ಹಾಕೊಳ್ಳಕ್ಕೆ ಹೋಗಬೇಡಿ. ಹೆಚ್ಚು ಆಲೋಚನೆಯನ್ನು ಮಾಡಿ ಮಾತನಾಡೋದು ತುಂಬ ಒಳ್ಳೆಯದು. ಶನಿಗ್ರಹದ ಪ್ರಭಾವದಿಂದ ನಿಮ್ಮ ದೈಹಿಕ ಶಕ್ತಿಯಲ್ಲಿ ಸ್ಥಿರತೆ ಬರಬಹುದು. ಈ ವರ್ಷ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ರಾಹು ಮತ್ತು ಕೇತುವಿನ ಸಂಚಾರದಿಂದ ಕೆಲವು ರೀತಿಯ ಸಣ್ಣ ಆರೋಗ್ಯ ಸಮಸ್ಯೆಗಳನ್ನು ತರುವ ಸಾಧ್ಯತೆ ಇರುತ್ತೆ. ನಿಯಮಿತವಾದಂತಹ ವ್ಯಾಯಾಮ ಮತ್ತು ಆರೋಗ್ಯಕರ ಆಹಾರ ಸೇವನೆ ಮೇಲೆ ಹೆಚ್ಚು ಗಮನವನ್ನು ಕೊಡಿ. ಮನಃಶಾಂತಿಯಾಗಿ ಧ್ಯಾನ ಅಥವಾ ಯೋಗವನ್ನು ಅಳವಡಿಸಿಕೊಳ್ಳಿ. ಮಕರ ರಾಶಿಯವರ ಸಮಸ್ಯೆಗಳ ಪರಿಹಾರಕ್ಕಾಗಿ ಶನಿವಾರದಂದು ಶನಿ ದೇವಾಲಯಕ್ಕೆ ಭೇಟಿ ನೀಡಿ ಶನಿಯ ಪೂಜೆಯನ್ನು ಮಾಡುವುದು ಉತ್ತಮ. ಬುಧವಾರದಂದು ಹಸಿರು ಹಣ್ಣುಗಳ ದಾನ ಮಾಡುವುದು ಶುಭಕರವಾಗಿರಬಹುದು. ನಿತ್ಯ ಧ್ಯಾನ ಮತ್ತು ಯೋಗದ ಮೂಲಕ ಶಾಂತ ಮನಸ್ಥಿತಿಯನ್ನು ಬೆಳೆಸಬಹುದು. ಧನ್ಯವಾದಗಳು.